Hey guys, welcome to my first ever new vlog. ನಾನು ಈ ವಿಡಿಯೋ ಮಾಡ್ತಿರೋದು ಪರ್ಪಸ್ ಏನು ಅಂದರೆ ಇಟ್ಸ್ ಜಸ್ಟ್ ಫಾರ್ ಡಾಕ್ಯುಮೆಂಟ್ರಿ ಆ್ಯಂಡ್ ಮೆಮರಿಗೋಸ್ಕರ. ನಾನು ನನ್ನ ಫ್ರೆಂಡ್ ಮದುವೆಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಕ್ಯಾನಡಾ ಟು ಇಂಡಿಯಾ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಜಸ್ಟ್ ವಾಕ್ ವಿತ್ ಮೀ. ಅಲ್ಲಿ ಇಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ ಹಂಗೆ ವಿಡಿಯೋಸ್ ಕಲೆಕ್ಟ್ ಮಾಡಿದ್ದೀನಿ. ಸೊ ಜಸ್ಟ್ ವಾಕ್ ಅಲಾಂಗ್ ವಿತ್ ಮೈ ಜರ್ನಿ. ಸೊ ಬಿಲೀವ್ ಇಟ್ ಆರ್ ನಾಟ್, ಇದು ಒಂಥರ ಅಡ್ವೆಂಚರ್ ಆಗಿತ್ತು. ಏಕೆಂದರೆ ನಾನು ಥರ್ಸ್ಡೇ, ಫ್ರೈಡೇ, ಮಂಡೇ 3 days ಮಾತ್ರ ರಜಾ ತೊಗೊಂಡಿತ್ತು. ಆ್ಯಂಡ್ ದ ವೆಡ್ಡಿಂಗ್ ವಾಸ್ ಆನ್ ಸ್ಯಾಟರ್ಡೇ. ಸೊ ಐ ವಾಸ್ ಇನ್ ಇಂಡಿಯಾ ಓನ್ಲಿ ಫಾರ್ 3 days. ಸೊ ಮತ್ತೆ ಮಂಡೇ ವಾಪಸ್ ರಿಟರ್ನ್ ಆದೆ ಅರೌಂಡ್ 6:30 ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟಲ್ಲಿ 6:30. ದೆನ್ ಐ ಕೇಮ್ ಬ್ಯಾಕ್ ಹೋಮ್. ಮತ್ತು ಟ್ಯೂಸ್ಡೇ ಆಫೀಸ್ ಸ್ಟಾರ್ಟ್ ಮಾಡಿದೆ. ಸೊ ಇಷ್ಟೇ. ಇಟ್ ವಾಸ್ ವೆರಿ ಶಾರ್ಟ್ ಮೂಮೆಂಟ್, ಬಟ್ ದಿಸ್ ಇಸ್ ಜಸ್ಟ್ ಫಾರ್ ಮೈ ಮೆಮರಿ. ಸೊ ಎಂಜಾಯ್ ಮಾಡಿ. ಆ್ಯಂಡ್ ಆಲ್ಸೋ ಐ ಲವ್ ಡಾಕ್ಯುಮೆಂಟಿಂಗ್ ಎವ್ರಿಥಿಂಗ್. ನನ್ನ ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಫ್ಲೈಟಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಟ್ರೈ ಮಾಡಿದ್ದೀನಿ ಸಿನ್ಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. This is Upma. ಮತ್ತೆ ಒಂದು ಡೆಸರ್ಟು ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಟೀ. Always carry one extra pair of clothes for the longest flights. ಇದು ನನ್ನ ಕಂಫರ್ಟ್ ಕ್ಲೋತ್. ಇವಾಗ ಮತ್ತೆ ವಾಪಸ್ ಬ್ಯಾಕ್ ಟು ನಾರ್ಮಲ್. ಒಂದು ಸ್ಮಾಲ್ ಟೂತ್ ಪೇಸ್ಟು ಮತ್ತು ಬ್ರಷು ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಗೋ. ಆಲ್ ಫ್ರೆಶ್. ಆಫ್ಟರ್ 13 ಲಾಂಗ್ ಅವರ್ಸ್ ದೋಹಾಲ್ ಬಂದು ಇದೆ. ಸೊ ನನ್ನ ಗೇಟ್ ನಂಬರ್ ಇನ್ನೂ ಡಿಸ್ಪ್ಲೇ ಆಗಿರಲಿಲ್ಲ. ತ್ರೀ hours ಲೇ ಓವರ್ ಟೈಮ್ ಇತ್ತು. ಸೊ ಐ ವಿಚ್ ಇಸ್ ಬ್ರೌಸಿಂಗ್ ಅರೌಂಡ್. ನೀವು ಎಲ್ಲೇ ಹೋಗ್ರಿ, ಯಾವುದೇ ದೇಶಕ್ಕಂದ್ರೂ ಹೋಗಿ, ಎಣ್ಣೆ ಅಂಗಡಿ ಮಾತ್ರ ಜನ ಇದ್ದೇ ಇರ್ತಾರೆ. ನೀವೇನು ಹೇಳ್ತೀರಾ ಗಾಯ್ಸ್? ದೋಹಾ ಏರ್ಪೋರ್ಟ್ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಇಂಟೀರಿಯರ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ ತುಂಬ ಎಫಿಷಿಯೆಂಟಾಗಿ ಆಯಿತು. ಈ ಒಂದು ಕಂಪ್ಲೇಂಟ್ ಏನು ಅಂದರೆ ಸೀಟಿಂಗ್ ಜಾಸ್ತಿ ಇರಲಿಲ್ಲ, ಬಿಟ್ಟರೆ ಇಟ್ ವಾಸ್ ನೈಸ್. Doha airport is famous for its luxury vibe and a lot of options in Middle Eastern food. ಚಿಕನ್ ಫತಾಯರ್ ಆರ್ಡರ್ ಮಾಡಿದ್ದೀನಿ. ಸೊ ಬನ್ನಿ ಹರ್ಸೋಣ. ಸೊ ಗೇಟ್ ನಂಬರ್ ಡಿಸ್ಪ್ಲೇ ಆಗೋಕ್ಕೆ ಕಾಯ್ತಾ ಇದೆ. ಸೊ ಡಿಸ್ಪ್ಲೇ ಆಗಿದ ತಕ್ಷಣ ಗೇಟ್ ಕಡೆ ಹೊರಟೆ. Doha to Bangalore. So gate number C15 now. So I have to catch this train and then ಅಲ್ಲಿಂದ ಫ್ಲೈಟ್ ಹತ್ತಬೇಕು.
one station. So it just goes one This is station. right. I don't think station. C15 ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ C15 ಆ ಕಡೆ ರೈಟ್. Next stop, ನಮ್ಮ ಬೆಂಗಳೂರು. I'm so excited to see my family, friends and everyone. Yay! ಬರುವಾಗ ಕ್ಯಾನಡಾಯಿಂದ ಐ ಡಿಂಟ್ ಸಿ ಮಚ್ ಪೀಪಲ್ ಫ್ರಮ್ ಟೊರೊಂಟೊ ಟು ದೋಹಾ, ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. 13 hours ಫ್ಲೈಟಲ್ಲಿ 2 times ಮೀಲ್ ಇತ್ತು. ಸೊ ದಿಸ್ ವಾಸ್ 4.5 hours ಜರ್ನಿ, 1 time ಮೀಲ್ ಇತ್ತು. ಆ್ಯಂಡ್ ಐ ವಾಸ್ ಜಸ್ಟ್ ವಾಚಿಂಗ್ ಬಿಗ್ ಬ್ಯಾಂಗ್ ಥಿಯರಿ. Just landed guys, ಬೆಂಗಳೂರಿಗೆ. ಬ್ಯಾಗೇಜ್ ಕ್ಲೇಮ್ ಹತ್ರ ಹೋಗ್ತಾ ಇದ್ದೀನಿ. ಆ ಫೀಲಿಂಗ್ ಇದೆಯಲ್ಲ, ಬೆಂಗಳೂರಿಗೆ ಜಸ್ಟ್ ಲ್ಯಾಂಡ್ ಆಗಿದ ತಕ್ಷಣ ಆ ಫೀಲಿಂಗ್ನ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ನಮ್ಮ ಬೆಂಗಳೂರು ಡ್ಯೂಟಿ ಫ್ರೀ. ಐ ಲವ್ ದಿಸ್ ಇಂಟೀರಿಯರ್ಸ್ ಆ್ಯಂಡ್ ಎಸ್ಪೆಷಲಿ ದಿಸ್ ಕ್ಯೂಟ್ ಆನೆ. ಒಂದೇ ಒಂದು ಬ್ಯಾಗ್ ಬಂದಿದೆ, ಇನ್ನೂ 2 ಬ್ಯಾಗ್ ಬರಬೇಕು. ಎಲ್ಲ ಬ್ಯಾಗ್ ಸಿಕ್ಕಿದೆ. ಸೊ ಲೆಟ್ಸ್ ಗೋ ಹೋಮ್. ವೆದರ್ ಡ್ರಾಸ್ಟಿಕ್ ಚೇಂಜ್ ಆಯಿತು. ಟೊರೊಂಟೊಲ್ಲಿ ಇಟ್ ವಾಸ್ ಸ್ಪ್ರಿಂಗ್ ಆ್ಯಂಡ್ blooming season ittu. It was little chillier and towards 10 to 12 degree. Hill Canada ildi takshana it was hot with high humidity, plus 30 degree. Plus 30 degree guys. ಕಾಣಿಸ್ತಿಲ್ಲ. ನಾನು ಲ್ಯಾಂಡ್ ಆಗಿದ್ದು 3 AM in the morning. This was my 3rd time going to India. ಫಸ್ಟ್ ಟೈಮ್ ನನ್ನ ಬೆಸ್ಟ್ ಫ್ರೆಂಡ್ ಹೂಸ್ ಗೆಟ್ಟಿಂಗ್ ಮ್ಯಾರೀಡ್ ಪಿಕಪ್ ಮಾಡಿದ್ಲು. ಸೆಕೆಂಡ್ ಟೈಮ್ ಪೇರೆಂಟ್ಸೇ ಪಿಕಪ್ ಮಾಡಿದರು. ಈ ಸತಿ ಐ ಥಾಟ್ ಐ ಜಸ್ಟ್ ಟೇಕ್ ಅ ಕ್ಯಾಬ್. ಆಬಿಗೆ ರೀಚ್ ಆದೆ. ನಮ್ಮಮ್ಮ ನನ್ನ ತಂಗಿ ಕೆಳಗೆ ಬಂದು ನನ್ನ ಸೂಟ್ ಕೇಸ್ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಮಾಡೋದು. ಆಲ್ಸೋ ಮೈ ಪೆಟ್ ವಾಸ್ ವೇಟಿಂಗ್. ಬಟ್ಟಿಸ್ತೆ ನನ್ನ ಕಾಲೇ. ಬೆಳಿಗ್ಗಿನ ಭೋಜನ ಸ್ಟಾರ್ಟ್ಸ್ ವಿತ್ ರೈಸ್. ನಮ್ಮಮ್ಮ ಹೆಲ್ದಿಯಾಗಿ ಡ್ರೈ ಫ್ರೂಟ್ ಶೇಕು ಮತ್ತು ಕಾಫಿ ಬೇಕಾಗಿರೋ ಕಾಫಿ, ABC ಜ್ಯೂಸು ಎಲ್ಲ ಮಾಡಿದರು. ಇದರಲ್ಲಿ ಏನಿದೆ ಬೆಳಗಿನ ಭೋಜನ. ಇನ್ನು 7 ಗಂಟೆ ಏನೋ ಎದ್ದೋಳೋದೇ ಇಲ್ಲ. 8 ಗಂಟೆ ಆದರೂ ಸರಿ, 9:15 ಆದರೂ ಸರಿ, 10:15 ಆದರೂ ಸರಿ. ಎಲ್ಲ ಹೋಗ್ಬೇಕು ಮಾತಾಡೆ. ನಮ್ಮ ಮಾತೃಭಾಷೆ ಮರಾಠಿ, ಮನೆಯಲ್ಲೆಲ್ಲ ಮಾತಾಡೋದೇ ಮರಾಠಿ. ಬಟ್ ವ್ಲಾಗ್ ಮಾಡ್ತಿರೋ ಪರ್ಪಸ್ಸಿಂದ ಐ ವಾಸ್ ಥಿಂಕಿಂಗ್ ಟು ಟಾಕ್ ಇನ್ ಕನ್ನಡ. ಬಟ್ ನಮ್ಮ ಮನೆಯವ್ರಿಗೆಲ್ರಿಗೂ ಕನ್ನಡ ಅಚ್ಚುಕಟ್ಟಾಗಿ ಬರುತ್ತೆ ಗೈಸ್. 1 year ಆದಮೇಲೆ ಮೀಟ್ ಮಾಡ್ತಿರೋದು ಎಲ್ರೂ ಒಟ್ಟಿಗೆ. ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡಲ್ಲ ನಾವು. ಯಾವ ಭಾಷೆ ನಿಮ್ಮದು? ನಾನು ಮನೇಲಿ ಇದ್ದಾಗಲೂ ಅಷ್ಟೇ, ಎಲ್ಲರೂ ಒಟ್ಟಿಗೆ ಸೇರೋ ಟೈಮ್ ಮಾತ್ರ ಎಂಜಾಯ್ ಮಾಡ್ತಿದ್ದೆ. ನನ್ನ ಹೆಸರು ಸಂಗೀತ, ಲಾಸ್ಟ್ ನೇಮ್ ಬಂದು ಕಬಾಡಿ ಶ್ರೀನಿವಾಸ್. ಸೊ ಎಲ್ಲರೂ ಕಬಡ್ಡಿ ನಮ್ಮಪ್ಪ ಏನೋ ಕಬಡ್ಡಿ ಪ್ಲೇಯರ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮ್ಮಮ್ಮಂಗೆ. ಆಲ್ಸೋ ಗೈಸ್, ನಮ್ಮಮ್ಮ ಒಬ್ಬರು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್. ಸ್ಯಾರಿ ಡ್ರೇಪಿಂಗ್, ಹೇರ್ ಸ್ಟೈಲ್, ಮೇಕಪ್ ಇನ್ಕ್ಲೂಡಿಂಗ್ ಐಬ್ರೋಸ್, ಫೇಶಿಯಲ್, ಬ್ಲೀಚ್, ಮೆಹಂದಿ, ಯಾವುದೇ ಈವೆಂಟ್ಗಾದರೂ ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಐ ವಿಲ್ ಬಿ ಅವ್ರ ಪ್ರೊಫೈಲ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ ನೋಡಿ. ಈ ಕಡೆ ಊಟ, ಈ ಕಡೆ ಹೈಡ್ರೇಷನ್ ಎರಡು. ಈ ಇನ್ಸ್ಟಾಗ್ರಾಮಲ್ಲಿ ಬಯೋಡಾನ್ಸ್ ಅನ್ನೋ ಮಾಸ್ಕು ಟ್ರೆಂಡಿಂಗಲ್ಲಿತ್ತು. ಕ್ಯಾನಡಾಲಿ ಕಾಸ್ಮೆಟಿಕ್ಸಲ್ಲಿ ಸೇಲ್ ನಡೀತಿತ್ತು, ಲೀಸಾಸ್ ಕಾಸ್ಮೆಟಿಕ್ಸ್ ಅಂತ. ಸೊ ಐ ಹ್ಯಾಡ್ ಬೀನ್ ದೇರ್ ಆ್ಯಂಡ್ ಭರ್ಜರಿಯಾಗಿ ಶಾಪಿಂಗ್ ಮಾಡಿದ್ದೆ. ಅಲ್ಲಿಂದ ತಂದಿದ್ದ ಮಾಸ್ಕ್ ಇದು. ವಿ ಆರ್ ಜಸ್ಟ್ ಹ್ಯಾವಿಂಗ್ ಅವರ್ ಗರ್ಲ್ಸ್ ಟೈಮ್.
ಅದೇ ಟೈಮಲ್ಲಿ ನಮ್ಮ ಅಪ್ಪ ಎಂಟ್ರಿ ಕೊಟ್ಟರು ವಿತ್ ಆಲ್ ದ ವೆಜಿಟೇಬಲ್ಸ್. ಯಾಕಂದ್ರೆ ಏನಿದು? ಪಿಕಲ್ ಟೈಮ್. ಏನಿದು? ಯಾಕೆ ಇಷ್ಟೊಂದು? ಕನ್ನಡ ಮಾತಾಡಿ. ಕನ್ನಡ ನಮ್ಮ ಭಾಷೆ ಕನ್ನಡ. ಲೈಟ್ ಲೈಟ್ ವಾಟ್ ಇಸ್ ದಿಸ್? ಮೆಣಸಿನ್ಕಾಯಿ. ಇದು ಏನು ಹೆಸರೇನು? ಐಸ್ ಆ್ಯಪಲ್. ಇದು ಎಳ್ಳೆಕಾಯ. ನಾನು ನಮ್ಮಮ್ಮ ಮತ್ತು ಮೈ ಪೆಟ್ ವೆಂಟ್ ಔಟ್ ಫಾರ್ ಅ ಡ್ರೈವ್. ಅದಾದಮೇಲೆ ಮತ್ತೆ ನಮ್ಮ ಪೆಟ್ನ ಮನೆಗೆ ಬಿಟ್ಟು ನಾನು ನಮ್ಮಮ್ಮ ಶಾಪಿಂಗ್ಗೆ ಅಂತ ಹೋದ್ವಿ ಮದುವೆಗೆ. ನಮ್ಮಮ್ಮ ಮಾತ್ರ ಹಿಂಗ, ನಿಮ್ಮಮ್ಮಂದಿರು ಹಿಂಗೇನಾ? ಬರೀ ಬಳೆ ಶಾಪಿಂಗು, ಸ್ಯಾರಿ ಶಾಪಿಂಗು. ನೋಡಿ ಸಾಲದೇ ಇಲ್ಲ. ಇಲ್ಲಿ ನೋಡಿ ಸ್ಯಾರಿ ಶಾಪಿಂಗ್ ಆಲ್ರೆಡಿ. ಇಲ್ಲಿ ನೋಡಿ ಮುಖದಲ್ಲಿ ಕಳೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದ್ದಿದ್ದ ಕಾರಣ ವಿ ವೆಂಟ್ ಟು AC ಶಾಪಿಂಗ್. ಅದ್ರ ವಿಡಿಯೋ ಕ್ಲಿಪ್ಸ್ ಇಲ್ಲ. ಪಕ್ಕದಲ್ಲೇ ಇದ್ದಿದ್ದು ಮ್ಯಾಂಗೋ ಹಣ್ಣು, ಹಲಸಿನ ಹಣ್ಣು ಮೇಳಾಗಿ ಹೋಗಿದ್ವಿ. ಮಧ್ಯದಲ್ಲಿ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟೆ. ಎಷ್ಟೊಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡೇ ಇಲ್ಲ. ನಾವು ಮದುವೆಗೆ ಅಂತ ಬಟ್ಟೆ ಶಾಪಿಂಗ್ ಮಾಡಿದ್ದು ವಿಡಿಯೋ ಕ್ಲಿಪ್ಸ್ ಇಲ್ಲ. ಮನೆಗೆ ಬಂದಿದ್ದು ತುಂಬ ಲೇಟೇ ಆಗೋಯ್ತು. ಸ್ಟಿಚ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಮನೆಗೆ ಬಂದು ತುಂಬಾ ಲೇಟ್ ಆಗೋಯ್ತು. ಬ್ಯಾಗ್ ಎಲ್ಲ ದಡಬಡ ಅಂತ ಪ್ಯಾಕ್ ಮಾಡಿಕೊಂಡು ನಾವು ಬಿಟ್ವಿ. ಇವಾಗ ತಾನೇ ಮನೆ ಬಿಟ್ವಿ. ಸೊ ಆಟೋ ತೊಗೊಂಡು ಜಯನಗರ್ಗೆ ಹೊರಟಿದ್ದೀವಿ. ಅಲ್ಲಿಂದ ನಮಗೆ ಸ್ಲೀಪರ್ ಕೋಚ್ ಕಾಡಿದೆ. ಸ್ಯಾಂಡ್ವಿಚ್ ತೊಗೊಳಕ್ಕೆ ಕೂಲ್ ಜಾಯಿಂಟ್ ಬಂದಿದ್ದೀವಿ ಜಯನಗರ. ಅಂತೂ ಗೈಸ್ ಸ್ಯಾಂಡ್ವಿಚ್ ಎಚ್ಕೋ ಇದೆ ನಮ್ಮ ಬಸ್. ಮನೆಯಿಂದ ತಿರುಪತಿಗೆ ಆಟೋ ಬುಕ್ಕಿಂಗು, ಬಸ್ ಬುಕ್ಕಿಂಗ್ ಎಲ್ಲ ನನ್ನ ತಂಗಿನೇ ಮಾಡಿದ್ದು. ನಂಗೆ ಐಡಿಯಾನೇ ಇರಲಿಲ್ಲ ಎಲ್ಲಿ ಪಿಕಪ್ಪು, ಎಲ್ಲಿ ಡ್ರಾಪ್ ಆಫು ಅಂತೆಲ್ಲ. ಅವಳೇ ಎಲ್ಲ ಮ್ಯಾನೇಜ್ ಮಾಡಿದ್ದು. ಆನ್ ದ ವೇ ನಮ್ಮ ಫ್ಯಾಮಿಲಿಗೆ ಕಾಲ್ ಮಾಡಿದ್ವಿ. ನಮ್ಮ ಅಜ್ಜಿ ಜೊತೆ ಮಾತಾಡ್ಕೊಂಡು जोशे का आम्ही मेकअप देखो, ओरिजिनल मेकअप हमारा ओरिजिनल वंदरा. Cheers. Snacky time with my sister. Cool joint sandwich. ಟೇಸ್ಟ್ ಮಾತ್ರ ಯಾವ ಸ್ಯಾಂಡ್ವಿಚ್ ಪ್ಲೇಸು ಬೀಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಮದುವೆ ಇದ್ದಿದ್ದು ತಿರುಚನೂರು SSB ಕಲ್ಯಾಣ ಮಂಟಪ, ಪದ್ಮಾವತಿ ಟೆಂಪಲ್ ಹತ್ರ. ಸೊ ಅಲ್ಲಿಗೆ 250 ಕಿಲೋಮೀಟರ್ಸ್ ರೈಡ್ ಇತ್ತು. ಸೊ ವಿ ಹ್ಯಾಡ್ ಬುಕ್ಡ್ ಸ್ಲೀಪರ್ ಕೋಚ್. ತಿರುಪತಿ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡು ಅಲ್ಲಿಂದ ಆಟೋ ಇಟ್ಕೊಂಡು ಮಂಟಪಕ್ಕೆ ಹೋದ್ವಿ. ಸೊ ಎಲ್ಲ ಇವೆಂಟ್ಸು ಅಟೆಂಡ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗನೆ ಬಿಟ್ವಿ ಆ್ಯಂಡ್ ಬೇಗನೆ ರೀಚ್ ಆದ್ವಿ. ವಿ ರೀಚ್ ದೇರ್ ಅರೌಂಡ್ 3:30 in the morning. ಥ್ಯಾಂಕ್ಫುಲಿ ನನ್ನ ಫ್ರೆಂಡ್ ಅವ್ರ ಅಪ್ಪ ಅವಾಗ ತಾನೇ ರೀಚ್ ಆದರು. ರೂಮ್ ಕೂಡ ಕೊಟ್ಟರು. ಆ್ಯಂಡ್ ನನ್ನ ಫ್ರೆಂಡ್ಗೆ ನಾನು ಬರ್ತಿರೋದು ಗೊತ್ತಿರಲಿಲ್ಲ. ಇಟ್ ವಾಸ್ ಅ ಸರ್ಪ್ರೈಸ್. ಅದಕ್ಕೆ ಅವಳಿಗೆ ಕಾಲ್ ಮಾಡೋಕ್ಕೆ ಹೋಗಿಲ್ಲ ನಾನು. ಮಲ್ಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಲಗಿಲ್ಲ ಗೈಸ್. ನಾನು ನನ್ನ ತಂಗಿ ಒಂದು ಸಾಂಗ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ನಾನು, ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ಸು. ಬಟ್ ನೀವೇ ನೋಡ್ತೀರಾ ಮುಂದೆ ಏನಾಗುತ್ತೆ ಅಂತ.
ಆ್ಯಕ್ಚುಲಿ ಐ ಹ್ಯಾಡ್ ನಾಟ್ ಪ್ಲ್ಯಾನ್ ಆನ್ ಹೌ ಟು ಸರ್ಪ್ರೈಸ್ ಹರ್, ಬಟ್ ಅವರೊಬ್ಬರು ಕಸಿನ್ ಬಂದು ಬಾಗಿಲು ಬಡಿದ್ರು, ಮೀಟ್ ಮಾಡ್ತೀಯಾ ಅಂತ ಕೇಳಿದ್ರು. ಸೊ ನಾವೇನು ಅಂದ್ಕೊಂಡು ಓಕೆ ಇಟ್ಸ್ ಅ ಗುಡ್ ಟೈಮ್ ಅಂದ್ಕೊಂಡು ನಾನು ನನ್ನ ತಂಗಿ ಹೋದ್ವಿ. ಮದುವೆ ಹೆಣ್ಣು ಇನ್ನೂ ರೆಡಿ ಆಗ್ತಿದ್ಲು ಫಸ್ಟ್ ಇವೆಂಟ್ ಹಳದಿ ಶಾಸ್ತ್ರಕ್ಕೆ. ಸೊ ನೋಡಿ ನೀವೇ. ಬಂಗಾರ ಭೂಮಿಯತ್ತ ಕೈಯ ನೆತ್ತಿ ತೋರಿಸಿದಳು ಸ್ನೇಹ ಪ್ರೀತಿ, ಚಂದಿರನ ಮನಸ್ಸಿಗೆ ಖುಷಿಯು. This is me here convincing my friends to dance on our wedding. ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಓಡೋಗ್ತಿದ್ರು, ಒಬ್ರನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ತಂದೆ ಪ್ಲೀಸ್ ತಂದೆ ಪ್ಲೀಸ್ ಉಪ್ಪನ್ನು ಬರ್ತದೆ ಬಾ. ನಾನು ಹೊಡೆದೇ ಇಲ್ಲ. 1 2 3 ಸ್ಟಾರ್ಟ್. 1 2 ಆಮೇಲೆ ಪ್ಲೀಸ್ ಬರ್ತಿಲ್ಲ ಇದೆ ಪ್ಲೀಸ್. ಹಿಂಗೆ 1 2 ಕಾಲು 1 ಇದು ಬೇರೆ ಎರಡು ಒಟ್ಟಿಗೆ ಮಾಡಕ್ಕಾಗಲ್ಲ. ಹೆಂಗಾಗುತ್ತೆ ಬನ್ನಿ. 1 2 ಅಷ್ಟೇ. ಆಮೇಲೆ 1 ಮಾಡೋ 1 2 3 ಆಯ್ತಾ. ಆಮೇಲೆ 1 1 ಎದ್ದು ಕಾಲು. ಇವಾಗ ಹಿಂಗೆ 2 ಹಿಂಗೆ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ರೈಟ್ ಮತ್ತೆ ರೈಟ್ ಆಮೇಲೆ ಹಿಂಗೆ. ಹಿಂಗೆ ಓಕೆ ಹೇಳ್ತೇವೆ ಡೋಂಟ್ ಡ್ಯಾನ್ಸ್ ಅಂತ. ನಡಿ ಅಜೀಬ್ ಆಗುತ್ತಂತೆ. ಸ್ಕೂಲ್ಗೆ ಹೋಗೋದು ಇಷ್ಟ ಏ ಪ್ಲೀಸ್ ವರುಣ್ ಕಲ್ತ್ಬಿಟ್ಟ ಆಲ್ರೆಡಿ. ಕೊನೆಗೂ ಒಬ್ರು ಸಪೋರ್ಟ್ ಮಾಡಿಲ್ಲ, ಸೊ ಅಲ್ಲಿಗೆ ಪ್ಲಾನ್ ಫ್ಲಾಪ್. ದಿಸ್ ಇಸ್ ಮೈ ಹಲ್ದಿ ಔಟ್ಫಿಟ್. ನೋಡಿ ಗಾಯ್ಸ್, ಪ್ರೀತಿಸಿ ಮದುವೆ ಆಗ್ತಿರೋ ಮದುವೆ ಹೆಣ್ಣು ಗಂಡು. ಅದೇ ಗ್ಯಾಪಲ್ಲಿ ನನ್ನ ತಂಗಿದ್ದೊಂದು ಫೋಟೋಶೂಟ್ ನೋಡ್ರೋ. ಏ ಬಾರು ಪ್ರತಾಪ್, ನೀನು ಮುಂದೆ ಬಾರು. కొంచెం స్లోగా పోయి. Ready? 1 2 3 water. Smile. Wait. ದಿಸ್ ಇಸ್ ಮೀ ಆ್ಯಂಡ್ ಮೈ ಡಾರ್ಲಿಂಗ್. ಇವೆಂಟ್ಸ್ ಎಲ್ಲ ಒಂದೇ ದಿವಸದಲ್ಲಿ ಇದ್ದಿದ್ದ ಕಾರಣ ಮದುವೆ ಹೆಣ್ಣು ಗಂಡು ತುಂಬಾ ಬ್ಯುಸಿ ಇದ್ದರು. भी नहीं सो जिससे नहीं सकाळ ಬಾರ್ಡರ್ ಎಲ್ಲ ನೋಡ್ಬಿಟ್ಟ ಏನಾದ್ರು ಪ್ರಾಬ್ಲಮ್ ಆದ್ರೆ ಎಷ್ಟು ಬೇಗ ಹೋಗ್ಬೋದು. ಟೆಂಪಲ್ ಒಳಗೆ ಫೋನ್ ಅಲೋ ಇರಲಿಲ್ಲ, ಸೊ ಕುಕಿಂಗ್ಸ್ ಯಾವುದು ಅಟ್ಯಾಚ್ ಮಾಡಿಲ್ಲ. ದಿಸ್ ಇಸ್ ಮೈ ರಿಸೆಪ್ಷನ್ ಲುಕ್. ಹೆಂಗಿದೆ ನೋಡಿ, ಕಾಮೆಂಟ್ ಮಾಡಿ.
ನನ್ನ ತಂಗಿ ಅವಾಗವಾಗ ನೆನೆಸಿದ್ಲು ವ್ಲಾಗ್ ಇಲ್ಲಿ ಮಾಡು 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 ಅಂತ ಮರ್ತೋಗ್ತಿದ್ದೆ ಮಧ್ಯದಲ್ಲಿ. ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ತರಕ್ಕೆ ಹೋಗಿದ್ವಿ. ನೋಡು ವಿನು, ನೀನು ನೋಡ್ತಿದ್ರೆ ಈ ವಿಡಿಯೋ ఇంకొక సార్కి ఎందుకా తెలుసు టైమింగ్ తెలుసు మీకు ఏం తెలియదు ఎన్ని గంటలకు ముహూర్తమా అమ్మ చూడండి ఇంతేనా. Finally, my best friend, who I have known her from 11 years, who's always there for me through thick and thin, is getting married, and I'm so happy for her. ಎಲ್ಲ ಒಳ್ಳೇದಾಗಲಿ, ಖುಷಿಯಾಗಿರೋ. ಫೈನಲಿ ಅಲ್ಲಿ ನೈಟೇ ಬಿಟ್ಟು ಒಂದು ಸ್ಲೀಪ್ ಮುಗಿಸಿ ಬೆಳಿಗ್ಗೆ ಅಷ್ಟರಲ್ಲಿ ರೀಚ್ ಆದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಅವರು ನಮ್ಮ ಅಮ್ಮ ಅವರೆಲ್ಲ ಸೇರಿಕೊಂಡು ಪಿಕ್ಕಲ್ಲೆಲ್ಲ ಮಾಡಿದರು. ಇಟ್ ವಾಸ್ ಅ ಗೆಟ್ ಟುಗೆದರ್ ಆ್ಯಂಡ್ ಇಟ್ ವಾಸ್ ಅ ನಾನ್ ವೆಜ್ ಪಾರ್ಟಿ ಸಿನ್ಸ್ ಇಟ್ ವಾಸ್ ಅ ಸಂಡೇ ಆ್ಯಂಡ್ ಅ ಹ್ಯಾಪಿ ಮದರ್ಸ್ ಡೇ. ಆ್ಯಂಡ್ ಅದೇ ರಾತ್ರಿ ವಾಪಸ್ ಹೊರಡಬೇಕಾಗಿತ್ತು. ಇಟ್ಸ್ ರಿಯಲಿ ಸ್ಯಾಡ್ ಟು ಲೀವ್ ಎವ್ರಿಬಡಿ ಆ್ಯಂಡ್ ಗೋ, ಬಟ್ I don't know how I'm managing, but it's always not a good feeling to leave. But I'll be coming again and again. So ಆ ಖುಷಿಯಿಂದ ವಾಪಸ್ ಬರ್ತಿದ್ದೀನಿ ಅಷ್ಟೇ. This was my short journey from Canada to India. ಆಲ್ಸೋ ಕತಾರ್ ಫ್ಲೈಟ್ ಬುಕ್ ಮಾಡಿದ್ದಿತ್ತು. ಐ ಹ್ಯಾಡ್ ಅ ಫ್ರೀ ವೈಫೈ ಆ್ಯಂಡ್ ಮತ್ತು ಫ್ಯಾಮಿಲಿಗೆ ಕಾಲ್ ಮಾಡಿಕೊಂಡು ಐ ವಾಸ್ ಜಸ್ಟ್ ಶೋಯಿಂಗ್ ದಮ್ ಅರೌಂಡ್. So this was my short and sweet journey from Canada to India, and it was very nice to see family and friends around, and ಒಂಥರ ಚೆನ್ನಾಗಿತ್ತು. Even though if it was a short trip, I've had a great time with them. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.